ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಣ್ಣ ನಿಮ್ಮನ್ನೇ ಕೇಳಕ್ ಇಷ್ಟಪಡ್ತೀನಿ. ಬಸವ ಕಂಗ್ರ್ಯಾಚುಲೇಷನ್ಸ್ ಅನು. Thank you. ಕಂಗ್ರ್ಯಾಚುಲೇಷನ್ಸ್ 20 ವರ್ಷ. ಹೇಳ್ತಿದ್ದಮ್ಮ ಕೂತ್ಕೊಳ್ಳಿ ಅಂತ. ನಾವೆಲ್ಲ ಇಲ್ಲಿ ಕೂತ್ಕೊಂಡಿದ್ರೆ ನೀನು ನಿಂತ್ಕೊಂಡೇ ಮಾತಾಡ್ತಿರ್ತೀಯಲ್ಲಮ್ಮ. ಇವಾಗ ಒಂದು ಅವಕಾಶ ನಮಗೆ ಇದು ಅಪರೂಪ. ಇದು ಪರಸ್ಪರ ಇರಬೇಕು. ಮನುಷ್ಯನ ಯಾವಾಗಲೂ ಮರ್ಯಾದೆ ಕೊಡಬೇಕು. ವಯಸ್ಸೆಲ್ಲ ಬಿಟ್ಟು ಮನುಷ್ಯನ ಮರ್ಯಾದೆ ಕೊಡಬೇಕು. ಆ ಥರ ಒಂದು ವ್ಯಕ್ತಿತ್ವನ ನೀನು ರೂಪಿಸಿದ್ಯಾ, ಒಂದು ಆದರ್ಶವಾಗಿದೆಯಾ. ಹೆಣ್ಣು ಏನು ಬೇಕಾದ್ರೂ ಮಾಡಬಲ್ಲ. ಒಂದು ಎಕ್ಸಾಂಪಲ್. ಯಾಕಂದ್ರೆ ನನಗೂ ನನ್ನ ತಾಯಿ ಎಲ್ಲ ನೋಡಿ ಬೆಳೆದವ್ರು ನನ್ನ ತಾಯಿ. ಸೊ ವಿ ನೋ ದ ವ್ಯಾಲ್ಯೂ ಆಫ್ ವುಮೆನ್. ಆ್ಯಂಡ್ ಇವತ್ತು ಗೀತಾ ಇರ್ಬೋದು, ನನ್ನ ಮಕ್ಕಳು ಇರ್ಬೋದು, ಮೈ ಸಿಸ್ಟರ್ಸ್, ಎವ್ರಿಬಡಿ. ಸೊ ಇನ್ ದಟ್ ವೇ ನೀನೊಂದು ತಂಗಿ ಆದೆ ನನಗೆ. ನಿಮ್ಮ ತಾಯಿಗೆ ಮಾಡಿರೋ ಒಂದು ಕರ್ತವ್ಯ ಅದೆಯಲ್ಲ, ಅದು ಯಾರು ಮಾಡೋಕ್ಕಾಗಲ್ಲ. ಸಾಮಾನ್ಯವಾಗಿ ಬಹಳ ಕಷ್ಟ ಅದು. ಅದನ್ನ ನೀ ಒಂದು 18 ವರ್ಷ 16-17 ವರ್ಷ ನೀನು ಊರಿಂದ ಬಂದು ಇಲ್ಲಿ ಗೊತ್ತಿದ್ರೆ ಊರ್ಲಿ ಇಷ್ಟು ಮಟ್ಟಿಗೆ ಬೆಳೆದು ನಿಂತು ಎಷ್ಟೋ ಜನ ನಮ್ಮ ಎಲ್ಲೋದ್ರೂ ಅನುಶ್ರೀ ಥರ ಆಗಬೇಕು ಅಂತ ಕೇಳಿದ್ರೆ, ಅನುಶ್ರೀ ನಿಮ್ಮ ಬಗ್ಗೆ ಕೇಳ್ತಾರೆ. ಅಬ್ರಾಡ್ಗೆ ಹೋದ್ರೆ ಯಾಕೆ ಕೇಳ್ತಾರೆ ಅಂದ್ರೆ, ನೀವು ತೋರಿಸಂತ ನಂಬಿಕೆ, ಆ ನಂಬಿಕೆನ ಎಲ್ಲರೂ ಫಾಲೋ ಮಾಡಿ ನೋಡ್ತಾರೆ. ಐ ಥಿಂಕ್ ಗ್ರೇಟ್ ಜಾಬ್. ಆ್ಯಂಡ್ ಹೋಪ್ 20 years 50 years ಆಗಲಿ, 50 years 75 years ಆಗಲಿ, 75 years 100 years ಆಗಲಿ. ಸ್ವಲ್ಪ ಜಾಸ್ತಿ ಆಸೆ ಪಡ್ತಿದ್ದೀನಿ. 100 years ನೋಡೋಕ್ಕೂ ನಾವಿರೋ ಭಾಗ್ಯ ಕೊಡಲಿಕ್ಕೆ ಅಂತ ಕೇಳ್ತಿದ್ದೀನಿ. ಗಾಡ್ ಬ್ಲೆಸ್ ಯು. ಆಲ್ ದಿ ಬೆಸ್ಟ್. ಲವ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಶಿವಣ್ಣ. ಹಾಗೂ ಏನು ಹೇಳಕ್ ಇಷ್ಟಪಡ್ತೀರಿ? ಅನುಶ್ರೀ, ನಾವು ಬೇರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಸ್ನೇಹಿತನಾಗಿ ಹತ್ರ ನೋಡಿದ್ದೀನಿ ನಾನು. ಆ್ಯಕ್ಚುಲಿ ಅನುಶ್ರೀ ಹತ್ರ ನಾನು ಸಾರಿ ಕೇಳಬೇಕು. ನನಗೂ ಗೊತ್ತಿರಲಿಲ್ಲ. ಅನುಶ್ರೀ ಫಸ್ಟ್ ಇಂಟರ್ವ್ಯೂ ಮಾಡ್ತಾಳೆ ನನಗೆ. ಕಲ್ಲರಳಿ ಹೂವಾಗಿ ಮಾಡಿದಾಗ, ಫಸ್ಟ್ ಇಂಟರ್ವ್ಯೂ ಮಾಡಿದಾಗ ನಾನು ಅನುಶ್ರೀ ಜೊತೆ ಮಾತಾಡಾದ್ಮೇಲೆ ಕೇಳಿದೆ, ಏನು ಸರ್ ನೀವು ಸಿನಿಮಾ ನೋಡಿಲ್ಲ ಅವ್ರನ್ನೆಲ್ಲ ಕರ್ಕೊಂಬಂದು ಇಂಟರ್ವ್ಯೂ ಮಾಡಿಸ್ಬಿಟ್ರಿ ಅಂತ. ಇವತ್ತು ಅನುಶ್ರೀ ಅವಳ ಮನಸ್ಸಲ್ಲಿದ್ದಂಥ ಆಸೆ ಆಗಲಿ, ಆಕಾಂಕ್ಷೆ ಆಗಲಿ, ಬೇರೆಯವ್ರ ಆಸೆ ಪಡೋ ಥರ ಏನೋ ಬೆಟ್ಟಕ್ಕೇನು ಆಸೆ ಪಡಲಿಲ್ಲ. ಅವ್ರ ತಾಯಿನ ಮನೆಯಿಂದ ಆಚೆ ಕರ್ಕೊಂಬರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಆಚೆ ಬಂದಿರೋ ಆ ಹುಡುಗಿ ಮೊದಲನೇ ಸಲ ನಾನು ಇಂಟರ್ವ್ಯೂ ಮಾಡಿದಾಗ ನನಗೂ ಗೊತ್ತಿರಲಿಲ್ಲ. ಆ ಮಾತಿಗೆ, ಆ ಮನಸ್ಥಿತಿಗೆ ಫಸ್ಟ್ ನನ್ನನ್ನು ನಾನು ಕ್ಷಮಿಸ್ಕೊಂಡು ನಂತರ ಅನುಶ್ರೀ ಹತ್ರ ನಾನು ಕ್ಷಮೆ ಕೇಳ್ತೀನಿ. ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ನನಗೆ ಬಹಳ ಖುಷಿ ಇದೆ. ಅನುಶ್ರೀಯ ಸ್ನೇಹಿತೆ ಆಗಿರೋದಕ್ಕೆ ನನಗೆ ಬಹಳ ಖುಷಿ ಇದೆ. ಅನುಶ್ರೀ ಬಗ್ಗೆ ಮಾತಾಡಬೇಕು ಅಂತ ಹೇಳಿದಾಗ ಎರಡನೇ ಮಾತೇ ಇಲ್ಲದೆ ನಾನು ಬಹಳ ಪ್ರೀತಿಯಿಂದ ಸುಮಾರು 1.5 ಗಂಟೆ ರೆಕಾರ್ಡ್ ಮಾಡಿದ್ದೀನಿ. ಅದನ್ನ ತಪ್ಪಾಗಬಾರ್ದು ಅಂತ, ಚೆನ್ನಾಗೇ ಮಾತಾಡಬೇಕು ಅಂತ. ಅಂದರೆ ಇಷ್ಟು ಪ್ರೀತಿಯನ್ನು ಗಳಿಸಿ ನೀನು ನಿನ್ನ ಜೀವನಕ್ಕೆ ಬಹಳ ಸತ್ಯವಾಗಿದೆಯಾ, ಬಹಳ ಪ್ರಾಮಾಣಿಕವಾಗಿದೆಯಾ. ಆ ಒಂದು ಸರ್ಕಲಲ್ಲಿ ನಾನೂ ಇರೋದು ನನಗೆ ಬಹಳ ಹೆಮ್ಮೆ ನಿಜ. ಗಾಡ್ ಬ್ಲೆಸ್ ಯು. ವಿ ವಿಲ್ ಆಲ್ವೇಸ್ ಲವ್ ಯು. We will love Roshan also together. God bless you. Thank you so much. Thanks. Thank you. Thank you. Thank you.